ಇನ್ನು ಇದೇ ಮುಂದುವರೆದ ಭಾಗದಲ್ಲಿ ರಾಯಚೂರಿನಲ್ಲಿ ಟ್ರಾಫಿಕ್ ಸಿಗ್ನಲಲ್ಲಿ ನಿಂತಾಗ ಪರದಾಡಬೇಕಲ್ಲ ಬೈಕ್ನವರು. ಅದಕ್ಕೇನು ಮಾಡ್ತಾ ಇದ್ದಾರೆ, ಟ್ರಾಫಿಕ್ ವೇಳೆ ಪ್ರಮುಖ ವೃತ್ತಗಳಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲ. ತಾಪಮಾನ ಹೆಚ್ಚಳವಾಗಿದೆ. ದೇಹದಲ್ಲಿ ನೀರಿನಾಂಶ ಕಾಪಾಡಿಕೊಳ್ಳೋದೇ ಬಹುದೊಡ್ಡ ಸವಾಲಾಗಿ ಹೋಗ್ಬಿಟ್ಟಿದೆ. ಪ್ರಮುಖ ವೃತ್ತಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡುವಂತೆ ಈಗ ಸವಾರರು ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಸಿಗ್ನಲ್ ಇದ್ದಂಥ ಸಂದರ್ಭದಲ್ಲಿ ನಿಲ್ಲಬೇಕು, ಬಿಸಿಲಿರುತ್ತೆ, 5 ನಿಮಿಷ ಬಿಸಿಲಲ್ಲಿ ನಿಲ್ಲೋದು ಸುಟ್ಟೋಗುತ್ತೆ. ಹಾಗಾಗಿ ಒಂದು ವ್ಯವಸ್ಥೆ ಮಾಡಿ ಅಂತಿದ್ದಾರೆ. ಏನು ಮಾಡಬೇಕಲ್ಲ ವ್ಯವಸ್ಥೆ? ರೋಡ್ ಪಕ್ಕದಲ್ಲಿರೋ ಗಿಡಗಳನ್ನೆಲ್ಲ ಕಡ್ದು ಹಾಕ್ಬಿಟ್ಟಿದ್ರೆ ಇನ್ನೇನಾಗತ್ತೆ? ಅಭಿವೃದ್ಧಿ ಹೆಸರಿನಲ್ಲಿ ಮರಗಳನ್ನೆಲ್ಲ ಕಡ್ದು ಹಾಕೋ ಕೆಲಸ ಮಾಡ್ತೀರಾ? ನಾಡು ರಾಯಚೂರಿನಲ್ಲಿ ಈಗಾಗಲೇ ಗರಿಷ್ಠ ತಾಪಮಾನ ಪ್ರತಿನಿತ್ಯ ಕೂಡ ದಾಖಲಾಗ್ತಾ ಇರುವಂಥದ್ದು. ಪ್ರತಿನಿತ್ಯ 42ರಿಂದ 43 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದೇ ಇರುತ್ತೆ. ಆದರೆ ಮುಖ್ಯವಾಗಿ ರಾಯಚೂರು ನಗರದ ಪ್ರಮುಖ ವೃತ್ತಗಳಲ್ಲೇನಿದೆ, ಇಲ್ಲಿನ ಟ್ರಾಫಿಕ್ ಸಿಗ್ನಲ್ ಬಿದ್ದಾಗ ನಿಜಕ್ಕೂ ಕೂಡ ಜನ ಪರದಾಟವನ್ನು ಮಾಡುವಂಥದ್ದು. ನಾವೀಗ ರಾಯಚೂರಿನ ಬಸವೇಶ್ವರ ವೃತ್ತದಲ್ಲಿರುವಂಥದ್ದು. ಇಲ್ಲಿನ ಪರಿಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಟ್ರಾಫಿಕ್ ಸಿಗ್ನಲ್ ಬಿದ್ದಾಗ ಜನ ಏನು ಸುಮಾರು ಹೊತ್ತು ಇಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಏನು ಆ ಒಂದು ಗ್ರೀನ್ ಸಿಗ್ನಲ್ ಬರುವವರೆಗೂ ಜನ ಬಿಸಿಲಿನ ತಾಪಕ್ಕೆ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ. ಜೊತೆಗೆ ಅವ್ರು ಯಾರು ಕೂಡ ಹೆಲ್ಮೆಟ್ ಕೂಡ ಹಾಕದ ಪರಿಸ್ಥಿತಿ. ಯಾಕೆಂತ ಹೇಳಿದ್ರೆ ಈ ಒಂದು ಬಿಸಿಲಿಗೆ ಹೆಲ್ಮೆಟ್ ಅನ್ನೋದು ಹಾಕ್ತಿಲ್ಲ, ಕೇವಲ ಕ್ಯಾಪ್ಗಳನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಎಷ್ಟೊಂದು ದಂಡಗಳನ್ನು ಹಾಕಿದ್ರು ಕೂಡ, ದಂಡ ವಿಧಿಸಿದ್ರು ಕೂಡ ರಾಯಚೂರಿನಲ್ಲಿ ಜನ ಏನು ಒಂದು ಹೆಲ್ಮೆಟ್ಗಳನ್ನು ಬಳಕೆಯನ್ನು ಅತ್ಯಂತ ಕಡಿಮೆ ಮಟ್ಟದಲ್ಲೇ ಮಾಡ್ತಾರೆ ಅಂತ ಹೇಳ್ಬೋದು. ಬದಲಾಗಿ ಕ್ಯಾಪ್ಗಳನ್ನು ಬಳಸ್ತಿರುವಂಥದ್ದು. ಆದರೆ ಮುಖ್ಯವಾಗಿ ಇಲ್ಲಿನ ಜನರ ಬೇಡಿಕೆ ಆಗಿರುವಂಥದ್ದು, ಈಗ ಏನು ಈ ಒಂದು ಬಿಸಿಲಿನ ತಾಪ ಇದೆ ಇದನ್ನು ತಣಿಸಲಿಕ್ಕೆ ಅಟ್ಲೀಸ್ಟ್ ಈ ಒಂದು ಸರ್ಕಲ್ಗಳಲ್ಲಿ ಒಂದು ನೆರಳಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು. ಈ ಹಿಂದೆ ಕಳೆದ 2 ವರ್ಷಗಳ ಹಿಂದೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿದಾಗ ಜಿಲ್ಲಾಡಳಿತ ತಾತ್ಕಾಲಿಕವಾಗಿ ಒಂದಷ್ಟು ನೆರಳಿನ ವ್ಯವಸ್ಥೆಯನ್ನು ಮಾಡಿತ್ತು. ಆದರೆ ಅದು ನಂತರದಲ್ಲಿ ಏನು ಕಿತ್ತೋದ ಬಳಿಕ ಮತ್ತೆ ಯಾವುದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ಹೀಗಾಗಿ ಈ ಒಂದು ಬಿರು ಬೇಸಿಗೆಯ ಕಾಲದಲ್ಲಿ ಜನ ನಿಜಕ್ಕೂ ಕೂಡ ಒಂದು ಸರ್ಕಲ್ಗಳಲ್ಲಿ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ರೀತಿ, ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಈ ಬೇಸಿಗೆ ಕಾಲದಲ್ಲಿ ಜನ ಕಷ್ಟಪಡುವಂಥದ್ದು ತಪ್ಪೋದಿಲ್ಲ. ಹೀಗಾಗಿ ಏನು ಪರ್ಮನೆಂಟ್ ಆಗಿ ನೆರಳಿನ ವ್ಯವಸ್ಥೆಯನ್ನು ಮಾಡುವಂಥದ್ದು, ಶೆಡ್ಗಳನ್ನು ಮಾಡುವಂಥದ್ದು, ಅಟ್ಲೀಸ್ಟ್ ಬೇಸಿಗೆ ಕಾಲದಲ್ಲಿ ಅದಕ್ಕೆ ನೆರಳಿನ ಹೊದಿಕೆಗಳನ್ನು ಹಾಕುವಂಥದ್ದು, ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಅದಕ್ಕೆ ಹೊದಿಕೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಬೇಕು ಅಂತ ಜನ ಏನು ಸಾಕಷ್ಟು ನಿರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ಈ ಬಿಸಿಲಿನ ತಾಪಮಾನವನ್ನು ನೋಡಿದಾಗ ಜನ ಎಷ್ಟರ ಮಟ್ಟಿಗೆ ಕಷ್ಟಪಡ್ತಾರೆ ಅನ್ನೋಂಥದ್ದು ನೋಡ್ಬೋದು. ನಾವಿಲ್ಲಿ ಜನರನ್ನ ನೋಡ್ತಾ ಇದ್ದೀವಿ. ಇವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಬಿಸಿಲಿನ ತಾಪಮಾನ ದಿನಕ್ಕೆ ಜಾಸ್ತಿ ಆಗ್ತದೆ. ಟ್ರಾಫಿಕ್ ಸಿಗ್ನಲ್ ಯಾವುದೇ ರೀತಿ ನೆರಳಿನ ವ್ಯವಸ್ಥೆ ಇಲ್ಲ. ಜಿಲ್ಲಾಡಳಿತಕ್ಕೆ ಏನು ಕೇಳಕ್ಕೆ ಇಷ್ಟಪಡ್ತೀವಿ? ಬಿಸಿಲು ಜಾಸ್ತಿ ಅದ, ತ್ರಾಸ ಆಗ್ತದೆ. ಇದು ನೆರಳು ಮಾಡ್ಬೇಕಂತ ಕೇಳ್ತೇವೆ ಜಿಲ್ಲಾಡಳಿತ. ಹೋದ ಸಲ ಹಾಕಿದ್ರಲ್ಲ ಆ ಟೈಪ್ ಹಾಕಿದ್ರೆ ಚೆನ್ನಾಗಾಗುತ್ತೆ. ಯಾಕಂದರೆ ನಿಂತ ಟೈಮ್ ಬಿಸಿಲಿಗೆ ಜಾಸ್ತಿ ತ್ರಾಸ ಆಗುತ್ತೆ. ಓಕೆ, ಇನ್ನೂ ಜನ ಕೇಳೋಣ. ನೀವೇನು ಹೇಳ್ತೀರಿ ಸರ್? ಈಗ ಶೆಡ್ ಇಲ್ಲ, ಇಂಥ ಬಿಸಿಲಲ್ಲಿ ಜನ ನಿಂತ್ಕೋಬೇಕು. ಶೆಡ್ ಮಾಡ್ಬೋದು, ಇಲ್ಲ ಈ ಟ್ರಾಫಿಕಿಂದು ಏನೈತೆ ಇಲ್ಲ ಟೈಮಿಂಗ್ ಅದನ್ನು ಚೇಂಜ್ ಮಾಡ್ಬೋದು. ಇಲ್ಲ ಇನ್ನೊಂದು ಮಾತು, ಈ ಏನು ವೆಹಿಕಲ್ಸ್ ನಡ್ತಾ ಇದೆ ಅಲ್ವಾ, ಅದಕ್ಕೆ ಪಾರ್ಕಿಂಗ್ ಸೌಲಭ್ಯ ಕರೆಕ್ಟಾಗಿದ್ದರೆ ಗಾಡಿಗಳು ಕರೆಕ್ಟ್ ಓಡುತ್ತೆ. ಜನ ನಿಜಕ್ಕೂ ಅವ್ರದ್ದೇ ಆದ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಬಿಸಿಲಿನ ತಾಪಮಾನ ರಕ್ಷಣೆ ಮಾಡಲಿಕ್ಕೆ ಏನು ಒಂದು ಸೆಕೆಂಡ್ಸ್ಗಳನ್ನು ಕೂಡ, ಸಿಗ್ನಲ್ ಸೆಕೆಂಡ್ಸ್ನ ಕಡಿಮೆ ಮಾಡಬೇಕು ಬೇಸಿಗೆ ಕಾಲದಲ್ಲಿ ಅನ್ನುವಂಥದ್ದನ್ನು ಕೊಡ್ತಾರೆ. ಆದರೆ ಬಹುಮುಖ್ಯವಾಗಿ ಶೆಡ್ಡನ್ನು ಮಾಡಿದರೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ರಾಯಚೂರಿನ ಜನ ಹೇಳ್ತಿರುವಂಥದ್ದು. ಜಿಲ್ಲಾಡಳಿತ ಮುಂದೆ ಏನು ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.